ಒಂದು ಅಪಾರ್ಟ್ಮೆಂಟ್ನ ಒಳಗೆ ಒಬ್ಬ ಮಹಿಳೆಯು ರಕ್ತದಲ್ಲಿ ತೇಲ್ತಿದ್ಲು. ಅವಳನ್ನು ಹಲವು ಬಾರಿ ಚಾಕುವಿನಿಂದ ಹಿರಿದು ಹತ್ಯೆ ಮಾಡಲಾಗಿತ್ತು. ಒಬ್ಬ ವ್ಯಕ್ತಿ 26 ವರ್ಷಗಳ ಕಾಲ ಒಂದು ಖಾಲಿ ಮನೆಗೆ ರೆಂಟ್ ಕಟ್ತಾನೆ ಅಂದರೆ ನೀವು ನಂಬ್ತೀರಾ? ಅದು ಯಾಕೆ ಗೊತ್ತಾ? ಆ ಮನೆಯಲ್ಲಿ ಅವನ ಹೆಂಡತಿಯ ಹತ್ಯೆಯಾಗಿತ್ತು. ಆ ಹತ್ಯೆಯ ಎವಿಡೆನ್ಸ್ಗಳನ್ನು ಅವನು ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಮನೆಗೆ ರೆಂಟ್ ಕಟ್ತಾ ಇರ್ತಾನೆ. ಇದು ಒಂದು ಸಾಮಾನ್ಯ ಕಥೆಯಲ್ಲ. ಇದು ಸತೋರು ತಕಾಬಾ ಎಂಬ ವ್ಯಕ್ತಿಯ ಪ್ರೀತಿ, ಸಹನೆ, ಸತ್ಯ ಮತ್ತು ನಂಬಿಕೆಯ ಹೋರಾಟದ ಹುಡುಕಾಟದ ಕತೆ. ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಅಡ್ಡಾಗೆ ನಿಮಗೆಲ್ಲ ಸ್ವಾಗತ. ಹಾರರ್, ಸಸ್ಪೆನ್ಸ್, ಥ್ರಿಲ್ಲಿಂಗ್, ಕ್ಯೂರಿಯಸ್ ಹಾಗೂ ಮಿಸ್ಟೀರಿಯಸ್ ಕತೆಗಳ ಅಡ್ಡಕ್ಕೆ ನಾವೀಗ ಹೋಗೋಣ ಬನ್ನಿ. 1999 ನಗೋಯಾ, ಜಪಾನ್ನ ಒಂದು ನಗರ. ಒಂದು ಅಪಾರ್ಟ್ಮೆಂಟ್ನ ಒಳಗೆ ನಮಿಕೋ ತಕಾಬಾ ರಕ್ತದಲ್ಲಿ ತೇಲುತ್ತಿದ್ಲು. ಅವಳನ್ನು ಹಲವು ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿತ್ತು. ಅವಳ ಜೊತೆಗೆ ಒಂದು ಚಿಕ್ಕ ಮಗು ಕೂಡ ಇತ್ತು. ಆದರೆ ಆ ಮಗುಗೆ ಏನೂ ಆಗಿರಲ್ಲ, ಒಂದು ಚಿಕ್ಕ ಗಾಯ ಕೂಡ ಆಗಿರಲಿಲ್ಲ. ಸತೋರು ತಕಾಬಾ ಮತ್ತು ನಮಿಕೋ ತಕಾಬಾ ಇವರದೊಂದು ಪುಟ್ಟ ಕುಟುಂಬವಾಗಿತ್ತು ಕೂಡ. ಅವರದ್ದು ಸಂತೋಷಕರವಾದಂತಹ ಜೀವನ ಆಗಿತ್ತು. ನಗೋಯಾ ನಗರದ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇವರು ಜೀವನ ನಡೆಸ್ತಾ ಇದ್ರು. ಇವರಿಗೆ ಒಂದು 3 ವರ್ಷದ ಮಗು ಕೂಡ ಇತ್ತು. ಇವರು ದಿನನಿತ್ಯದ ಜೀವನದಲ್ಲಿ ನಗು, ನಂಬಿಕೆ ಮತ್ತು ಪ್ರೀತಿಗೆ ಕೊರತೆ ಇರಲಿಲ್ಲ. ಸತೋರು ತಕಾಬಾ ಒಬ್ಬ ಜವಾಬ್ದಾರಿಯುತ ಗಂಡ ಹಾಗೂ ಕೇರಿಂಗ್ ಫಾದರ್. ನಮಿಕೋ ತಕಾಬಾ ಮಮತೆಯ ತಾಯಿ ಹಾಗೂ ಕುಟುಂಬದ ಹೃದಯ. ಇವರಿಗೆ ಯಾವುದೇ ರೀತಿಯ ಆಸ್ತಿ, ಅಂತಸ್ತು, ಐಶ್ವರ್ಯ ಇರಲಿಲ್ಲ. ಆದರೆ ಇವರ ಜೀವನದಲ್ಲಿ ಇದ್ದಿದ್ದು ನಿಜವಾದಂತಹ ಸಂತೋಷ. ಆದರೆ ಆ ಒಂದು ರಾತ್ರಿ ಅಲ್ಲಿ ಎಲ್ಲವೂ ಬದಲಾಯಿತು. 1999 ನಗೋಯಾ, ಆ ಅಪಾರ್ಟ್ಮೆಂಟ್ನ ಒಳಗೆ ನಮಿಕೋ ತಕಾಬಾ ರಕ್ತದಲ್ಲಿ ತೇಲ್ತಾ ಇದ್ಲು. ಅವಳನ್ನು ಹಲವು ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿತ್ತು. ಆದರೆ ಆಶ್ಚರ್ಯಕರವಾದಂತಹ ಸಂಗತಿ ಏನಂದರೆ, ಅಲ್ಲೇ ಇದ್ದಂತಹ ಅವಳ ಮಗುವಿಗೆ ಒಂದು ಗಾಯ ಕೂಡ ಆಗಿರಲಿಲ್ಲ. ಪೊಲೀಸರು ತಕ್ಷಣಕ್ಕೆ ಆಕ್ಷನ್ ತೆಗೆದುಕೊಂಡ್ರು. ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ರು. 100 ಜನರನ್ನು ಇನ್ವೆಸ್ಟಿಗೇಟ್ ಮಾಡಿದ್ರು. ಆದರೆ ಕಿಲ್ಲರ್ ಸಿಗಲೇ ಇಲ್ಲ. ಇನ್ನು ವಿಚಿತ್ರ ಸಂಗತಿ ಏನಪ್ಪ ಅಂದರೆ, ಕ್ರೈಮ್ ಸೀನ್ನಲ್ಲಿ ಸಿಕ್ಕಂತಹ ಫುಟ್ ಪ್ರಿಂಟ್ಸ್, ರಕ್ತದ ಕಲೆ ಇವುಗಳನ್ನೆಲ್ಲ ನೋಡಿ ಇದು ಯಾರೋ ಮಹಿಳೆಯೇ ಮಾಡಿರುವಂತಹ ಕೆಲಸ ಅಂತ ಪೊಲೀಸರಿಗೆ ಅನಿಸಿದ್ರು ಕೂಡ ಆ ವ್ಯಕ್ತಿಯನ್ನ ಪೊಲೀಸರಿಗೆ ಹಿಡಿಯೋಕ್ಕಾಗಲಿಲ್ಲ. ಇಲ್ಲಿಂದ ಕಥೆಯ ದಿಕ್ಕೇ ಬದಲಾಗುತ್ತೆ. ಸತೋರು ತಕಾಬಾ ಹೆಂಡತಿಯನ್ನ ಕಳೆದುಕೊಂಡಂತಹ ಗಂಡ ಹಾಗೂ ಒಂದು ಮಗುವಿನ ತಂದೆ. ಅವನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತಾನೆ. ಈ ಅಪಾರ್ಟ್ಮೆಂಟ್ನ ನಾನು ಖಾಲಿ ಮಾಡಿ ಬೇರೆ ಕಡೆ ಹೋಗೋಣ, ಆದರೆ ಈ ಮನೆನ ನಾನು ಬಿಡೋದು ಬೇಡ ಅಂತ ನಿರ್ಧಾರ ಮಾಡ್ತಾನೆ. ಆ ಖಾಲಿ ಮನೆಗೆ 26 ವರ್ಷಗಳ ಕಾಲ ಸತೋರು ತಕಾಬಾ ರೆಂಟ್ ಕಟ್ತಾ ಇರ್ತಾನೆ. ಅಂದಾಜು $1,45,000 US ರೆಂಟ್ ಕಟ್ತಾನೆ. ಇಂಡಿಯನ್ ರುಪೀಸ್ನಲ್ಲಿ ಹೇಳಬೇಕು ಅಂದರೆ 1,34,00,000 ಅಪ್ರಾಕ್ಸಿಮೇಟ್ ಆಗಿ ಅವನು ಈ ಮನೆಗೆ ರೆಂಟನ್ನು ಕಟ್ತಾನೆ. ಅವನು ಆ ಮನೆಯ ಒಳ ಕೂಡ ಯಾರಿಗೂ ಹೋಗೋಕೆ ಬಿಡ್ತಾ ಇರಲ್ಲ. ಹಾಗೂ ಆ ಮನೆನ ಅವಳು ಸತ್ತಾಗಿಂದ ಇಲ್ಲಿವರೆಗೂ ಕ್ಲೀನ್ ಕೂಡ ಮಾಡಿಸಿರಲ್ಲ. ಯಾಕಪ್ಪ ಅಂದರೆ ಅಲ್ಲಿದ್ದಂತಹ ಎವಿಡೆನ್ಸ್ಗಳು ಅಂದರೆ ಫುಟ್ ಪ್ರಿಂಟ್ಸ್ ಆಗಿರ್ಬೋದು, ರಕ್ತದ ಕಲೆಗಳಾಗಿರ್ಬೋದು, ಇವೆಲ್ಲವೂ ಹಾಗೆ ಉಳಿಸೋಕ್ಕೋಸ್ಕರ ಅವನು ಅಲ್ಲಿಗೆ ಯಾರನ್ನು ಬಿಡ್ತಾ ಇರಲ್ಲ. ಆ ಮನೆ ಒಂದು ಟೈಮ್ ಕ್ಯಾಪ್ಸ್ಯೂಲ್ ಆಗಿ ಬದಲಾಗುತ್ತೆ. ಅಲ್ಲಿದ್ದಂಥ ಜನ ಸತೋರು ತಕಾಬಾವನ್ನು ನೋಡಿ ಇವನು ಹುಚ್ಚಾಗಿದ್ದಾನೆ, ಅವನ ಹೆಂಡತಿನ ಕಳ್ಕೊಂಡ್ಮೇಲೆ ಅವನು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅವನನ್ನು ಆಡ್ಕೊಂಡು ನಗ್ತಾ ಇರ್ತಾರೆ. ಆದರೆ ಸತೋರು ತಕಾಬಾಗೆ ಒಂದು ನಂಬಿಕೆ ಇರುತ್ತೆ. ಒಂದಲ್ಲ ಒಂದು ದಿನ ಟೆಕ್ನಾಲಜಿ ತುಂಬಾ ಮುಂದುವರಿಯುತ್ತೆ ಹಾಗೂ ಸೈನ್ಸ್ ಎಲ್ಲ ಸತ್ಯವನ್ನು ತೋರಿಸುತ್ತೆ ಅಂತ ಅವನು ನಂಬಿರ್ತಾನೆ. ಈ 26 ವರ್ಷಗಳ ಕಾಲ ಲಕ್ಷಾಂತರ ರೂಪಾಯಿ ರೆಂಟ್, ಸಿಂಗಲ್ ಪೇರೆಂಟಿಂಗ್, ಪ್ರತಿದಿನ ನೋವು ಹಾಗೂ ಅವನ ಹೆಂಡತಿಯ ನೆನಪು, ಯಾವುದೇ ಉತ್ತರ ಇಲ್ಲದೆ ಕಾಯೋದು. ಆದರೂ ಅವನು ನಿಲ್ಲಿಲ್ಲ. ಅವನು ಹೋರಾಟವನ್ನು ಅವನು ಮುಂದುವರಿಸಿದ. ಆದರೆ ನಮ್ಮೆಲ್ಲರಿಗೂ ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ. ಏನಪ್ಪಾ ಅಂದರೆ, 15 ವರ್ಷಗಳ ನಂತರ ಹೆಚ್ಚಿನ ದೇಶಗಳಲ್ಲಿ ಈ ರೀತಿಯ ಕೋಲ್ಡ್ ಕೇಸ್ಗಳನ್ನು ಕ್ಲೋಸ್ ಮಾಡ್ತಾರೆ. ರಿಸೋರ್ಸಸ್ಗಳು ವೇಸ್ಟ್ ಆಗೋದ್ರಿಂದ ಈ ರೀತಿಯ ಕೇಸ್ಗಳನ್ನು ಅವರು ಕ್ಲೋಸ್ ಮಾಡ್ತಾರೆ. ಆದರೂ ಕೂಡ ಸತೋರು ತಕಾಬಾ ಹೇಗೆ ಈ ಕೇಸನ್ನು ಜೀವಂತವಾಗಿಟ್ಕೊಂಡ್ರು? ಸಮಯ ಕಳೆಯುತ್ತಿತ್ತು, ವರ್ಷಗಳು ಉರುಳಿದವು. ಈ ಕೇಸ್ ಜನರ ನೆನಪಿನಿಂದ ಮಾಯ ಆಗ್ತಿತ್ತು. ಪೊಲೀಸ್ ಫೋಕಸ್ ಕೂಡ ಕಡಿಮೆ ಆಗ್ತಿತ್ತು. ಇದು ಸತೋರು ತಕಾಬಾಗೆ ಒಂದು ದೊಡ್ಡ ಸವಾಲಾಗಿತ್ತು. ಆದರೆ ಅವರು ನಿಲ್ಲಿಲ್ಲ. ಪಬ್ಲಿಕ್ನಲ್ಲಿ ಈ ಕೇಸನ್ನು ಜೀವಂತವಾಗಿಟ್ಟರು. ಮೀಡಿಯಾದವರ ಜೊತೆ ಮಾತನಾಡಿದರು, ಪಾಂಪ್ಲೆಟ್ಸ್ ಹಂಚಿದ್ರು.
ಪಬ್ಲಿಕ್ನಲ್ಲಿ ಈ ಕೇಸ್ನ ಬಗ್ಗೆ ಪದೇ ಪದೇ ಮಾತನಾಡಿ ಅದನ್ನು ನೆನಪಿಸ್ತಾ ಇದ್ರು. ನನ್ನ ಹೆಂಡತಿಯ ಸಾವಿಗೆ ನ್ಯಾಯ ಸಿಗದೆ ಈ ಕೇಸನ್ನು ಕ್ಲೋಸ್ ಆಗೋಕ್ಕೆ ನಾನು ಬಿಡಲ್ಲ ಎನ್ನುವಂತಹ ಒಂದು ದೃಢ ನಂಬಿಕೆಯನ್ನು ಅವರು ಇಟ್ಕೊಂಡಿದ್ರು. ಆದರೆ ಇಲ್ಲೊಂದು ತುಂಬಾನೇ ದೊಡ್ಡದಾದಂತಹ ಸಮಸ್ಯೆ ಇತ್ತು. ಏನಪ್ಪಾ ಅಂದರೆ ಜಪಾನ್ನಲ್ಲಿ ಈ ರೀತಿಯ ಮರ್ಡರ್ ಕೇಸ್ಗಳಿಗೆ ಒಂದು ಲಾ ಇತ್ತು, ಸ್ಟ್ಯಾಚ್ಯೂ ಆಫ್ ಲಿಮಿಟೇಷನ್ಸ್ ಲಾ. ಇದೇನಂದ್ರೆ ಈ ರೀತಿಯ ಕೇಸ್ಗಳು ತುಂಬಾನೇ ವರ್ಷ ಆದಮೇಲೆ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ಗಳು ಅಥವಾ ಹೊಸ ಲೀಡ್ಗಳು ಸಿಗದೆ ಹೋದಾಗ ಅದನ್ನ ಲೀಗಲ್ ಆಗಿ ಅವರು ಕ್ಲೋಸ್ ಮಾಡಬಹುದಾಗಿತ್ತು. ಇದು ಸತೋರು ತಕಾಬಾ ಅವರನ್ನ ಇನ್ನಷ್ಟು ಭಯಪಡಿಸಿತು. ಆದ್ರಿಂದ ಅವರು ವಿಕ್ಟಿಮ್ ಫ್ಯಾಮಿಲೀಸ್ ಗ್ರೂಪ್ಗೆ ಜಾಯಿನ್ ಆದರು. ನಂತರ ಲಾ ಚೇಂಜ್ ಮೂವ್ಮೆಂಟ್ನಲ್ಲಿ ಭಾಗವಹಿಸಿದರು. ಕೊನೆಯಲ್ಲಿ 2010ರಲ್ಲಿ ಜಪಾನ್ ಮರ್ಡರ್ ಕೇಸಸ್ಗೆ ಸ್ಟ್ಯಾಚ್ಯೂ ಆಫ್ ಲಿಮಿಟೇಷನ್ಸ್ ಅನ್ನ ರಿಮೂವ್ ಮಾಡಿತು. ಇದು ಅವರ ಹೋರಾಟದ ದೊಡ್ಡ ಗೆಲುವು. ಆದರೆ ಈ ಹೋರಾಟ ಸುಲಭವಾಗಿರಲಿಲ್ಲ. ಸ್ವಲ್ಪ ಜನ ಇವನೇನು ಬಿಡು ಅಂತ ಕಡೆಗಣಿಸಿದ್ರು. ಇನ್ನು ಸ್ವಲ್ಪ ಜನ ಇವನೇನು ಹುಚ್ಚ ಆಗಿದ್ದಾನೇನೋ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೇನೋ ಅಂತ ಇವನನ್ನ ಆಡ್ಕೊಂಡು ನಕ್ಕರು. ಆದರೂ ಇವನು ಹೋರಾಟವನ್ನ ಬಿಡಲಿಲ್ಲ. ಫೈನಾನ್ಷಿಯಲ್ ಪ್ರೆಷರ್ ಹೆಚ್ಚಾದರೂ ಕೂಡ ಮನೆಯ ರೆಂಟನ್ನು ಕಟ್ಟಿದ, ಮಗುವನ್ನು ನೋಡಿಕೊಂಡ, ಮನೆಯನ್ನು ನಡೆಸಿದ, ತನ್ನ ಒಂದು ಹೋರಾಟವನ್ನು ಅವನು ಒಬ್ಬಂಟಿಗನಾಗಿ ಮುಂದುವರಿಸಿದ. ಆದರೆ ಅವನು ಎಂದಿಗೂ ಹಿಂದಿರಲಿಲ್ಲ. ಅವನಿಗೆ ಒಂದು ಅಚಲವಾದ ಕಾರಣ ಇತ್ತು. ಅವನ ಹೆಂಡತಿಯ ಸಾವಿಗೆ ನ್ಯಾಯ ಕೊಡಿಸೋದು ಅವನ ಮುಖ್ಯ ಉದ್ದೇಶ ಆಗಿತ್ತು. ಅವನು ತನ್ನ ನೋವನ್ನು ಶಕ್ತಿಯನ್ನಾಗಿ ಮಾರ್ಪಾಡು ಮಾಡಿಕೊಂಡ. ತನ್ನ ನಿರೀಕ್ಷೆಗಳನ್ನು ಅವನು ಎಂದಿಗೂ ಕಳ್ಕೊಳ್ಳಿಲ್ಲ. ಹಾಗೂ ಸೈನ್ಸ್ ಮತ್ತು ಟೆಕ್ನಾಲಜಿಯ ಮೇಲೆ ನಂಬಿಕೆಯನ್ನು ಅವನು ಕಳ್ಕೊಳ್ಳಿಲ್ಲ. ಕೊನೆಯಲ್ಲಿ ಲಾ ಚೇಂಜ್ ಆಯಿತು. ಕೇಸ್ ರಿಓಪನ್ ಆಗಿಯೇ ಬಿಡ್ತು. ವರ್ಷಗಳು ಕಳೆದವು. ಟೆಕ್ನಾಲಜಿ ಅಭಿವೃದ್ಧಿಯಾಯಿತು. 2024ರಲ್ಲಿ ಜಪಾನೀಸ್ ಪೊಲೀಸ್ ಈ ಕೇಸನ್ನು ರಿಓಪನ್ ಮಾಡಿದ್ರು. ಈ ಬಾರಿ ಹೊಸ DNA ಟೆಕ್ನಾಲಜಿಯ ಜೊತೆಗೆ ಹಳೆಯ ಎವಿಡೆನ್ಸ್ಗಳನ್ನು ಮತ್ತೆ ಪರೀಕ್ಷಿಸಲಾಯಿತು. ಅಲ್ಲಿ ಒಂದು ಶಾಕಿಂಗ್ ರಿಸಲ್ಟ್ ಸಿಕ್ತು. ಈ DNA ಒಬ್ಬ ಮಹಿಳೆಗೆ ಮ್ಯಾಚ್ ಆಯಿತು. ಆ ಮಹಿಳೆಯ ಹೆಸರು ಕುಮಿಕೋ ಎಸುಫುಕಾ. ಈಗ ಈ ಕತೆಗೆ ಇನ್ನಷ್ಟು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಏನಪ್ಪಾ ಅಂದರೆ ಆ ಮಹಿಳೆ ಯಾರೋ ಅಪರಿಚಿತ ವ್ಯಕ್ತಿಯಲ್ಲ. ಅವಳು ಸತೋರು ತಕಾಬಾನ ಹೈಸ್ಕೂಲ್ ಕ್ಲಾಸ್ಮೇಟ್ ಆಗಿರ್ತಾಳೆ. ಅವಳು ಇಷ್ಟು ದಿನ ಅವನ ಜೀವನದ ಹತ್ತಿರದಲ್ಲೇ ಇದ್ರೂ ಕೂಡ ಅವಳ ಬಗ್ಗೆ ಯಾರಿಗೂ ಒಂದಿಷ್ಟು ಕೂಡ ಅನುಮಾನ ಬಂದಿರೋದಿಲ್ಲ. 2025 ಕುಮಿಕೋ ಎಸುಫುಕಾ ತನ್ನ DNA ಸ್ಯಾಂಪಲ್ಸ್ಗಳನ್ನು ನೀಡಿದ್ಲು. ಅದರ ರಿಸಲ್ಟ್ಸ್ ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾನು ಕೊಲೆ ಮಾಡಿರೋದನ್ನ ಅವಳು ಒಪ್ಕೊಂಡ್ಲು. ಆದರೆ ನಮಗೆಲ್ಲ ಇಲ್ಲಿ ಕಾಡ್ತಿರುವಂತಹ ಪ್ರಶ್ನೆ ಏನಪ್ಪಾ ಅಂದರೆ ಅವಳು ಯಾಕೆ ನಮಿಕೋ ತಕಾಬಾನ ಕೊಲೆ ಮಾಡಿದ್ಲು ಅಂತ. ಆದರೆ ಅಫಿಷಿಯಲ್ ಆಗಿ ಪೊಲೀಸರು ಏನು ಹೇಳಿದ್ರು ಅಂದರೆ ಕುಮಿಕೋ ಎಸುಫುಕಾ ಹಾಗೂ ಸತೋರು ತಕಾಬಾ ಹೈಸ್ಕೂಲ್ನಿಂದಲೇ ಫ್ರೆಂಡ್ಸ್ ಆಗಿರ್ತಾರೆ, ಅವ್ರಿಗೆ ಪರಿಚಯ ಇರುತ್ತೆ. ಕುಮಿಕೋ ಎಸುಫುಕಾ ಸತೋರು ತಕಾಬಾನ ಹೈಸ್ಕೂಲ್ನಿಂದಲೇ ಲವ್ ಮಾಡ್ತಿರ್ತಾಳೆ. ಆದ್ರೆ ಇವರ ಲವ್ ಒನ್ ಸೈಡೆಡ್ ಆಗಿರುತ್ತೆ. ಸತೋರು ತಕಾಬಾ ನಮಿಕೋ ತಕಾಬಾನ ತುಂಬಾನೇ ಪ್ರೀತಿಸ್ತಿರ್ತಾನೆ ಹಾಗೂ ಅವಳನ್ನ ಮದುವೆ ಆಗ್ತಾನೆ. ಈ ಮದುವೆಯನ್ನ ನೋಡಿ ಸಹಿಸೋಕಾಗದಿರಂತಹ ಎಸುಫುಕಾ ಅವಳ ಮೇಲೆ ರಿವೆಂಜನ್ನ ತೀರಿಸ್ಕೋಬೇಕು ಅಂತ ಅವಳನ್ನ ಚಾಕುವಿನಿಂದ ಹಿರಿದು ಹತ್ಯೆ ಮಾಡ್ತಾಳೆ. ಈ ಘಟನೆಯಿಂದ ನಮಗೆ ಗೊತ್ತಾಗೋದೇನು ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನ ಸಂಗಾತಿಯನ್ನು ಎಷ್ಟರ ಮಟ್ಟಿಗೆ ಹಚ್ಕೊಂಡಿರ್ತಾನೆ ಹಾಗೂ ಅವಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿಯನ್ನು ಹೊಂದಿರ್ತಾನೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಅವನು 26 ವರ್ಷಗಳ ಕಾಲ ಆ ಮನೆಯಲ್ಲಿದ್ದಂತಹ ಎವಿಡೆನ್ಸ್ಗಳನ್ನು ಯಾವ ರೀತಿಯಾಗಿ ಭದ್ರವಾಗಿ ಇಟ್ಕೊಂಡಿರ್ತಾನೆ ಅನ್ನೋದು ಅವಳ ಮೇಲಿನ ಪ್ರೀತಿಯಲ್ಲಿ ಎದ್ದು ಕಾಣಿಸುತ್ತೆ. ಈ ಕಥೆಯಿಂದ ನಾವು ಏನನ್ನ ಕಲಿಬಹುದು ಅಂದರೆ ಸತ್ಯ ತಡವಾಗಿ ಬಂದರೂ ಕೂಡ ಅದು ಒಂದಲ್ಲ ಒಂದು ದಿನ ಎಲ್ಲರ ಕಣ್ಮುಂದೆ ಬಂದೇ ಬರುತ್ತೆ. ಸೈನ್ಸ್ ಸಮಯದೊಂದಿಗೆ ಗೆಲ್ಲುತ್ತೆ ಹಾಗೂ ನಂಬಿಕೆ ಇದ್ರೆ ನಾವು ಒಂದು ದಿನ ಗೆದ್ದೇ ಗೆಲ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನಮ್ಮ ಕ್ಯೂರಿಯಸ್ ಅಡ್ಡಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ನೀವು ಪ್ರೀತಿಸುವವರೊಟ್ಟಿಗೆ ಶೇರ್ ಮಾಡಿ.